ಅಮರ್ ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದಾನೆ? ಹೇಗೆ ಹೇಳಿ ಅರ್ಥ ಮಾಡಿಸೋದು ಅವನಿಗೆ? ಒಂದ್ ನಿಮಿಷ ರಾಧಿಕಾ ಅವರೇ, ಮೊದಲನೇ ಸಾರಿ ಅತ್ತೆ ಮನೆಗೆ ಬರುವಾಗ ಬಲಗಾಲಿಟ್ಟು ಒಳಗೆ ಬರಬೇಕು. ಇದು ಅವಳತ್ತೆ ಮನೆ ಹೇಗಾಗುತ್ತೆ? ನಿನಗೆ ಅತ್ತೆ ಅಂದಮೇಲೆ ನಿಮ್ಮ ಅಕ್ಕನಿಗೂ ಅತ್ತೇನೆ ಅಲ್ವಾ? ಅದಲ್ಲದೆ ನಿಮ್ಮ ಅಕ್ಕ ನೀನು ಯೋಗಕ್ಷೇಮ ನೋಡ್ಕೊಳಕ್ಕಂತ ಆಗಾಗ ಇಲ್ಲಿಗೆ ಬರ್ತಾ ಇರಬೇಕು. ಅದಕ್ಕೆ ಹಾಗೆ ಹೇಳಿದೆ. ನಡೀರಿ ನಡೀರಿ, ತಡ ಆಗ್ಬಿಡತ್ತೆ. ದೇವ್ರ ಮುಂದೆ ದೀಪ ಹಚ್ಚಬೇಕು. ಬನ್ನಿ. ಅಮ್ಮ ಪ್ರಿಯಾ, ಅಮರ್, ಆ ದೀಪ ಹಚ್ಚಿ ಇಬ್ರು ದೇವ್ರ ಕೈ ಮುಗಿರಿ. ಏನೇನ್ ಸಂಪ್ರದಾಯನೋ. ಏನ್ ರಾಧಿಕಾ ಅವ್ರೆ, ದೀಪ ಹಚ್ಚಲೇಬೇಕಾ? ದೇವ್ರ ಮುಂದೆ ದೀಪ ಹಚ್ಚೋದು ಅಂದ್ರೆ ಮದ್ವೆಗೆ ಮುಂಚೆ ಮನ್ಸಲ್ಲಿ ಎಂಥದ್ದೇ ಯೋಚನೆ ಇದ್ರೂ ಸರಿ ಅವುಗಳನ್ನೆಲ್ಲ ತೊಲಗಿಸಿ ಗಂಡನ ಜೊತೆ ಹೆಂಡತಿ, ಹೆಂಡತಿ ಜೊತೆ ಗಂಡ ಸ್ವಚ್ಛವಾದ ಮನಸ್ಸಿಂದ ಕೂಡಿ ಬಾಳಿ ಸಂಸಾರ ಮಾಡ್ತೀವಿ ಅಂತ ದೇವರಿಗೆ ಪ್ರಮಾಣ ಮಾಡೋದು. ನಿನ್ನ ಕಂಪ್ಲೀಟ್ ಆಗಿ ಮರ್ತ್ಬಿಟ್ಟು ನಿನ್ ತಂಗಿ ಜೊತೆ ಸರಿಯಾಗಿ ಸಂಸಾರ ನಡೆಸಬೇಕು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದೀರಾ ರಾಧಿಕಾ ಅವರೇ. ನೀನ್ ಕೊಡ್ತಿರೋ ಕೌಂಟರ್ಗಳನ್ನ ಹೇಗೆ ಉಡಿಸ್ ಮಾಡ್ತೀನಿ ನೋಡು. ರಾಧಿಕಾ ಅವ್ರಿಗೆ ಸಂಪ್ರದಾಯ ಶಾಸ್ತ್ರ ಎಲ್ಲ ಚೆನ್ನಾಗಿ ಗೊತ್ತಿದೆ ಅನ್ಕೋತೀನಿ. ಮತ್ತೆ ನಮ್ಮ ಅಕ್ಕ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ನಂಗೆ ತುಂಬಾ ಹಸ್ವಾಗ್ತಿದೆ. ದೀಪ ಹಚ್ಚಿ ನಮಸ್ಕಾರ ಮಾಡ್ಕೋಣ. ಅಯ್ಯೋ ಅಮರ್, ಸಂಜೆ ತನಕ ಗಂಟು ಬಿಚ್ಚಬಾರ್ದು ಅಂತ ಪುರೋಹಿತರು ಹೇಳಿದ್ದಾರೆ. ಏನಂದ್ರಿ? ಸಂಜೆ ತನಕ ಗಂಟ್ ಬಿಚ್ಚಬಾರ್ದು ಅಂದ್ರೆ ಅಲ್ಲಿವರೆಗೂ ಇಬ್ರು ಹೀಗೆ ಇರೋದು ತುಂಬಾ ಕಷ್ಟ ಆಗುತ್ತೆ. ಗಂಟು ಬಿದ್ದ ಮೇಲೆ ಕಷ್ಟ ಆದ್ರೂ ಸಂತೋಷ ಆದ್ರೂ ಜೊತೆಲೇ ಸಹಿಸ್ಕೋಬೇಕು. ಡೆಫಿನೆಟ್ಲಿ ರಾಧಿಕಾ ಅವರೇ. ಪ್ರಿಯಾ ಅಕ್ಕ ಆಗಿ ನೀವ್ ಹೇಳಿದನ್ ಪಾಲಿಸೋದು ನನ್ ಧರ್ಮ. ಯಾಕಂದ್ರೆ ಭವಿಷ್ಯದಲ್ಲಿ ನಿಮ್ ತಂಗಿ ಕಷ್ಟದಲ್ಲೂ ಸುಖದಲ್ಲೂ ಜೊತೆ ಇರ್ಬೇಕಾದವರು ನೀವೇ ಅಲ್ವಾ? ಅಮರ್, ಪ್ರಿಯಾನ್ ಕರ್ಕೊಂಡು ನಿನ್ ರೂಮ್ಗೆ ಹೋಗು. ಹಾ ಆಯ್ತು ಡ್ಯಾಡಿ. ರಾಧಿಕಾ ಅವ್ರೆ, ನೀವು ಬನ್ನಿ. ನಾನ್ ಯಾಕೆ? ಇನ್ ಮುಂದೆ ನಿಮ್ ತಂಗಿರೋ ರೂಮ್ನ ನೀವು ಬಂದು ನೋಡಿದ್ರೆ ಪ್ರಿಯಾ ಹ್ಯಾಪಿಯಾಗಿ ಫೀಲ್ ಆಗ್ತಾಳಲ್ವಾ? ಹೌದಕ್ಕ, ನೀನು ಬಾ. ನಾವು ಹೋಗ್ತಿರೋದು ನನ್ನ ಪರ್ಸ್ನಲ್ ರೂಮ್ಗೆ. ಆ ರೂಮಲ್ಲಿರೋದು ನಿನ್ ಮೆಮೊರೀಸು, ನಿನ್ ಫೋಟೋಸು. ನಿನ್ ಫೋಟೋ ಕಣ್ಣಿಗೆ ಬಿದ್ರೆ ನಿನ್ ತಂಗಿ ಹೃದಯ ನಿಂತೋಗ್ಬೋದೇನೋ. ಜೋಪಾನ.
ರೂಮ್ ಚೆನ್ನಾಗಿದೆ ಅಲ್ವಾ ಪ್ರಿಯಾ? ಹೌದು ಅಕ್ಕ, ನಮ್ ರೂಮ್ ತುಂಬಾ ಚೆನ್ನಾಗಿದೆ. ಏನ್ ಹಾಗ್ ನೋಡ್ತಿದ್ದೀರಾ? ಇವತ್ತಿಂದ ಇದು ನಮ್ ರೂಮ್. ಪ್ರಿಯಾ, ನೀವು ರೆಸ್ಟ್ ತಗೊಳ್ಳಿ, ನಾನು ಹೋಗಿ ಕಾಫಿ ಕಳಿಸ್ತೀನಿ. ಆಯ್ತು ಅಕ್ಕ. ಇವತ್ತಿಂದ ನಾನು ಪ್ರಿಯಾ ಕೊಡೋ ಕಷ್ಟನ ತಡ್ಕೊಳಕ್ಕಾಗ್ದೆ ನೀನು ಆಕಾಶ ನೋಡ್ಬೇಕಾಗತ್ತೆ ರಾಧಿಕಾ. ನಾನಿವಾಗ ವಾಶ್ರೂಮ್ಗೆ ಹೋಗಬೇಕು. ಗಂಡು ಬಿಚ್ಚದೆ ಹೋದರೆ ಹೇಗೆ? ನಾನೊಂದು ಐಡಿಯಾ ಕೊಡ್ತೀನಿ, ಫಾಲೋ ಮಾಡಿ. ನೋಡಿದ್ರಾ? ನಡಿ. ಸಾಕಾಗುತ್ತಾ? ಹಾಗಾದ್ರೆ ಸರಿ. ಅಬ್ಬಾ, ಸಾರಿ 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 ಸಾರಿ. ಇವಾಗ ಓಕೆನಾ? ಅಣ್ಣ ಅಣ್ಣ, ಅದ್ಕೆ ಅಣ್ಣ ಎಲ್ಲಿ? ವಾಶ್ರೂಮ್ ಅಲ್ಲಿದ್ದಾರೆ. ಮತ್ತೆ ನೀನ್ ಯಾಕೆ ಎಲ್ಲಿದ್ಯಾ? ಈ ಗಂಟ್ ಬಿಚ್ಚಬಾರ್ದು ಅಂದಿದ್ದಕ್ಕೆ ನನ್ ಬುದ್ಧಿ ಉಪಯೋಗಿಸಿ ಈ ತರ ಐಡಿಯಾ ಮಾಡಿದೆ. ಯು ಆರ್ ಟೂ ಇಂಟೆಲಿಜೆಂಟ್ ಅದ್ಕೆ. ಮತ್ತೆ ಪ್ರಿಯಾ ಅಂದ್ರೆ ಏನ್ ಅನ್ಕೊಂಡೆ? ಸರಿ ಸರಿ, ನೀವಿಬ್ರು ರೆಡಿಯಾಗಿ ಬನ್ನಿ, ನಾನು ಹೋಗಿರ್ತೀನಿ. ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಅಮ್ಮ ರಾಧಿಕಾ, ನೀನು ನಮ್ಮ ಜೊತೆ ಕೂತ್ಕೊಳ್ಳ. ಪರವಾಗಿಲ್ಲ ಮಾವ, ನಿಮ್ಮೆಲ್ರಿಗೂ ಬಡ್ಸದ್ಮೇಲೆ ನಾನು ಕೂತ್ಕೋತೀನಿ. ಸರಿ. ರಾಧಿಕಾ ಅವ್ರ ಜೊತೆ ನಾನು ಬಡಿಸ್ತೀನಿ. ಆಯ್ತು.
ಸಾಕ್ ಸಾಕು. ಅಮರ್ಗೂ ಇದಂದ್ರೆ ತುಂಬಾ ಇಷ್ಟ. ರಾಧಿಕಾ ಅವ್ರೆ, ಹಾಕು. ನಮ್ಮ ಅಣ್ಣಂಗೂ ಊಟ ಬಿಡಿಸಿ. ಒಂದೇ ಎಲೆ ಹಾಕಿದ್ದೀರಲ್ಲ, ಇನ್ನೊಂದು ಎಲೆ ಎಲ್ಲಿ? ಇಬ್ರು ಒಟ್ಟಿಗೆ ಒಂದೇ ಎಲೆಯಲ್ಲಿ ತಿನ್ಬೇಕು ಕಂದ. ರಾಧಿಕಾ ಕಣ್ಮುಂದೆ ಪ್ರಿಯಾಗೆ ಟಾರ್ಚರ್ ಕೊಡೋ ಅವಕಾಶ ಸಿಕ್ತು. ನೀವಿಬ್ರು ಈ ಸ್ವೀಟ್ಸ್ ನ ಒಬ್ರಿಗೊಬ್ರು ತಿನ್ನಿಸ್ಬೇಕು ಅಣ್ಣ. ಏನಮ್ಮ ಈ ಸಂಪ್ರದಾಯ? ಇದೆಲ್ಲ ಬೇಕಾ ಈಗ? ಬೇಕಾಗಿರೋದಕ್ಕೆ ಅಲ್ವಾ ಅಮರ್ ಅವರೇ ಈ ಸಂಪ್ರದಾಯಗಳೆಲ್ಲ ಇರೋದು. ಒಬ್ರಿಗೊಬ್ರು ಸ್ವೀಟ್ಸ್ ತಿನ್ಸೋದು ಅಂದ್ರೆ ಗಂಡ ಹೆಂಡತಿ ಸಂಸಾರ 100 ಕಾಲ ಸಿಹಿ ನೆನಪುಗಳ ಜೊತೆ ಕೂಡಿರೋದು ಅಂತ ಅರ್ಥ. ಅರ್ಥ ಏನೇ ಇದ್ರೂ ನೀವೊಬ್ರಿಗೊಬ್ರು ತಿನ್ಸೋದ್ರಲ್ಲಿ ಸಂತೋಷ ಸಿಗುತ್ತಲ್ಲ. ತಿನ್ಸಪ್ಪ ಅಮರ್. ಲೋ ಅಮರ್, ನೀನ್ ಮದ್ವೆ ಟೈಮಿಂದಾನು ನೋಡ್ತಾನೆ ಇದ್ದೀನಿ. ಏನೋ ನಿನ್ ತಕರಾರು. ಕಡೆ ಪಕ್ಷ ದೊಡ್ಡೋರು ಹೇಳಿದಾದ್ರೂ ಕೇಳ್ಬೇಕಲ್ವಾ? ನೀನ್ ತಿನ್ಸು ಅಣ್ಣ. ಅದ್ಯಾಕೋ ತಿನ್ನೋದ್ ಬಿಟ್ಟು ಪಕ್ಕಕ್ಕಿಡ್ತಾ ಇದೆಯಲ್ಲ? ಇಲ್ಲಿ ನೋಡಿ, ಅರ್ಥ ಪರಮಾರ್ಥ ಸಂಪ್ರದಾಯ ಆಚಾರ ಅಂತ ನನ್ನ ತಲೆ ತಿನ್ಬೇಡಿ. ಈ ಥರ ಸ್ವೀಟ್ಸ್ ತಿನ್ಸೋದು, ಒಟ್ಟಿಗೆ ಒಂದೇ ಎಲೆಯಲ್ಲಿ ಊಟ ಮಾಡೋದು ನಂಗೆ ಇಷ್ಟ ಆಗಲ್ಲ. ನಾನು ಹೋಗ್ತೀನಿ. ಏನಪ್ಪ ಅಳಿಯ, ಇವನಿಗಿಂತ ಬುದ್ಧಿ ಕಲ್ಸಿದ್ಯಲ್ಲ. ಮಕ್ಕಳಿಗೆ ಸ್ವಾತಂತ್ರ್ಯ ಕೊಟ್ರು ದೊಡ್ಡೋರಿಗೆ ಎದುರು ಮಾತಾಡೋ ದಿಮಾಕ್ ಇರಬಾರ್ದು. ಲೋ, ಸುಮ್ನೆ ಕೂತ್ಕೊಂಡು ತಿನ್ಸೋ. ಅಮರ್, ಹುಚ್ಚಾಟ ಆಡಬೇಡ. ನೀನಾಗೆ ನೀನೇ ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ಯಾ. ಕಡೆ ಪಕ್ಷ ಪ್ರಿಯಾಗ್ ನೋವಾಗುತ್ತೆ ಅನ್ನೋ ಯೋಚನೆ ಇಲ್ಲದೆ ನಿನ್ ಪಾಡಿಗೆ ನೀನು ಹುಡುಗಾಟ ಆಡ್ತಿದ್ಯಾ. ಮದುವೆ ಅಂದರೆ 3 ಗಂಟೆ ಹಾಕಿ ನಿಂಗೆ ಇಷ್ಟ ಬಂದಂಗೆ ಆಡೋದಲ್ಲ, ಹೆಂಡತಿ ಮನ್ಸಿಗೆ ನೋವಾಗದಿರೋ ಥರ ನೋಡ್ಕೊಳ್ಳೋದು. ಕೂತ್ಕೊಂಡು ತಿನ್ಸೋ. ಯಾಕೆ ಡ್ಯಾಡಿ ಇಷ್ಟ ಇಲ್ದಿರೋ ಕೆಲಸನ ಮಾಡುವಂತ ಬಲವಂತ ಮಾಡ್ತೀರಾ? ಅಮರ್, ನನ್ನ ಮೇಲೆ ನಿಂಗೆ ಸ್ವಲ್ಪನಾದ್ರೂ ಗೌರವ ಇದ್ರೆ ಕೂತ್ಕೋ. ಸರಿ, ಕೂತ್ಕೋತೀನಿ. ಆದರೆ ಒಂದೇ ಎಲೆಲಂತೂ ತಿನ್ನಲ್ಲ. ಇಬ್ರಿಗೂ ಸಪ್ರೇಟ್ ಆಗಿ ಬಡಿಸಿ. ಆಯ್ತು, ಕೂತ್ಕೋ. ಅಮ್ಮ ರಾಧಿಕಾ, ಅಮರ್ಗೆ ಬೇರೆ ಎಲೆ ಹಾಕಮ್ಮ.
ಅಮ್ಮ ರಾಧಿಕಾ, ಮಾವ, ಇದೆಲ್ಲ ಮನ್ಸಲ್ಲಿ ಇಟ್ಕೋಬೇಡಮ್ಮ. ಹೋಗ್ತಾ ಹೋಗ್ತಾ ಅರ್ಥ ಮಾಡ್ಕೋತಾನೆ. ಇನ್ಮುಂದೆ ಹೀಗೆಲ್ಲ ಆಗಲ್ಲ ಬಿಡು. ನಾನು ಅವನಿಗೆ ಅರ್ಥ ಆಗೋ ಥರ ಹೇಳ್ತೀನಿ. ಹೇಳೋವಾಗ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಹೇಳಿ. ಈಗ ಪ್ರಿಯಾ ಕಣ್ ತುಂಬ ನೀರು ತುಂಬಿಕೊಂಡು ನೀನ್ ಯಾಕೆ ಹಾಗೆ ನಡ್ಕೊಂಡೆ ಅಂತ ಗೋಳಾಡ್ತಾಳೆ. 3 ಗಂಟೆ ಹಾಕಿದ್ರು ಕೂಡ ಇನ್ ಮುಂದೆ ಪ್ರತಿದಿನ ಹೀಗೆ ಇರುತ್ತೆ ಅಂತ ಹೇಳಬೇಕು. ಪ್ರಿಯಾ ಕಣ್ಣೀರು ಹಾಕೊಂಡು ಅಕ್ಕನ್ನ ತಬ್ಕೋಬೇಕು. ರಾಧಿಕಾಗ್ ನೋವಾಗ್ಬೇಕು, ಅದನ್ನ ನೋಡ್ಬೇಕು. ತುಂಬಾ ಥ್ಯಾಂಕ್ಸ್ ಯಜಮಾನ್ರೆ. ಥ್ಯಾಂಕ್ಸಾ? ಯಾಕೆ? ನನ್ ಮನ್ಸ್ ಅರ್ಥ ಮಾಡ್ಕೊಂಡು ನನ್ ಕಾಪಾಡ್ಬಿಟ್ರಲ್ಲ ಅದಕ್ಕೆ. ಏಯ್, ಏನ್ ಮಾತಾಡ್ತಿದ್ಯಾ? ಹೌದು ಯಜಮಾನ್ರೆ, ಆಕ್ಚುಲಿ ನಂಗೆ ಆ ಸ್ವೀಟ್ ಅಂದ್ರೇನೆ ಆಗಲ್ಲ. ಆ ಸ್ವೀಟ್ ತಿಂದ್ರೆ ವಾಮಿಟ್ ಆಗ್ಬಿಡುತ್ತೆ. ಅಷ್ಟೇ ಅಲ್ಲ, ಎಲ್ರೂ ಮುಂದೆ ಇಬ್ರು ಒಂದೇ ಎಲೆಲ್ ತಿನ್ನೋದು ನಿಮ್ ಥರಾನೇ ನಂಗೂ ಇಷ್ಟ ಆಗಲ್ಲ. ಎಲ್ರೂ ಮುಂದೆ ಯಾಕೆ ಹೇಳೋದು ಅಂತ ನಾನೇನು ಮಾತಾಡ್ಲಿಲ್ಲ. ನಾ ಹೇಳೋದಕ್ ಮುಂಚೆನೆ ನನ್ ಇಷ್ಟ ಕಷ್ಟ ತಿಳ್ಕೊಂಡು ಅದಕ್ ತಕ್ಕಾಗಿ ನಡ್ಕೊಂಡಿದ್ದಕ್ಕೆ ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಯಜಮಾನ್ರೆ. ಇವಳನ್ನ ಗಂಟ್ ಹಾಕೊಂಡು ದೊಡ್ಡ ತಪ್ಪು ಮಾಡ್ಬಿಟ್ಟೆ ಗುರು. ನೋವು ಕೊಡ್ಬೇಕು ಅಂತ ನಾನು ಮಾಡೋ ಪ್ರತಿ ಕೆಲ್ಸನೂ ರಿವರ್ಸ್ ಹೊಡಿಸ್ತಿದ್ದಾಳಲ್ಲ. ಅಣ್ಣ, ಆ? ನೀನ್ ಇದೆಲ್ಲ ಮಾಡಿದ್ದು ಅದ್ಗೆ ಸಂತೋಷಕ್ಕೋಸ್ಕರಣ. ಹೇಳ್ಬೋದಿತ್ತಲ್ಲ ಅಣ್ಣ, ಅದ್ ಗೊತ್ತಿಲ್ದೆ ಅಲ್ಲಿ ಎಲ್ರೂ ಫೀಲ್ ಆಗ್ತಿದ್ದಾರೆ. ಇವಾಗ್ಲೇ ಹೋಗಿ ಎಲ್ರಿಗೂ ನಿಜ ಹೇಳ್ಬೇಕು. ಏಯ್, ಏಯ್, ಏಯ್. ನೇಹಾ, ಆ ಹೋಗಿ ನಿಮ್ಮ ಅಣ್ಣನ್ ಕರ್ಕೊಂಡ್ ಬಾಮ್ಮ. ಆಯ್ತು ಅಜ್ಜಿ. ರಾಧಿಕಾ, ಚೆಂಡಾಟದ ಬಗ್ಗೆ ನಿನ್ನ ಉಪದೇಶ ಸಂಪ್ರದಾಯ ಎಲ್ಲ ನಿನ್ನತ್ರನೇ ಇಟ್ಕೋ. ಯಾಕಂದ್ರೆ ನನ್ ಪ್ಲಾನ್ ಪ್ರಕಾರ ನಿನ್ ತಂಗಿನ ಚೆನ್ನಾಗಿ ಗೋಳ್ ಹುಯ್ಕೊಳ್ಳೋಕೆ ಇದೇ ಚಾನ್ಸು. ಅಣ್ಣ, ಬೇಗ ಕೂತ್ಕೋ. ಬೆಳಗ್ಗೆ ಸ್ವೀಟ್ಸ್ ತಿನ್ಸೋದ್ ಇಷ್ಟ ಇಲ್ಲ ಅಂದ ಹಾಗೆ ಆಟ ಇಷ್ಟ ಇಲ್ಲ ಅಂದ್ರೆ ಬಿಡೋದಿಲ್ಲ, ಆಡ್ಲೇಬೇಕು. ಡೆಫಿನೆಟ್ಲಿ ಆಡ್ತೀನಮ್ಮ. ಲೋ, ಆಮೇಲೆ ಮಾತಾಡ್ಬೋದು, ಮೊದ್ಲು ಬಾರೋ, ಬಂದ್ ಕೂತ್ಕೋ. ಅಮ್ಮ ರಾಧಿಕಾ, ಆ ಚೆಂಡ್ ಹಿಡ್ಕೊಂಡು ಹಾಗೆ ನಿಂತ್ಬಿಟ್ಟಿಯಲ್ಲ. ನೀನೇ ಅಲ್ವಾ ಚೆಂಡಾಟ ಆಡಿಸ್ಬೇಕಾಗಿರೋದು. ಬಾ ಕೂತ್ಕೋ. ಕೂತ್ಕೊಳ್ಳಮ್ಮ. ನನಗಲ್ಲ, ಅಮರು ಕೊಡು. ಅಮರ್, ಬೇಗ ಆಡು.
ಪ್ರಿಯಾ, ನಾವಿಬ್ರು ಇಷ್ಟು ನಗ್ನಗ್ತಾ ಇದ್ರು ನಿಮ್ಮಕ್ಕ ಸಂತೋಷವಾಗಿಲ್ವಲ್ಲ?